ಅಲ್ಲಿ ಜನ್ಮದಿನ ಆಚರಣೆ ಗೆಸ್ಟ್ಗಳು ಯಾರು? ಎಲ್ಲ ಅದೇ ರೇಂಜ್ ಅವರೇ. ಯಾರು 5-6 ಮರ್ಡರ್ ಮಾಡಿರ್ತಾರೋ ಅವ್ರು ಮಾತ್ರ ಇನ್ವೈಟೀಸ್. ಈಗ ನಾವು ಸ್ಟ್ಯಾಂಡರ್ಡ್ ಅದು. ಈಗ ನಾವು ಬೇರೆ ಮದುವೆ ಮುಂಜುಗಳಿಗೆಲ್ಲ ನಾವು ಹೆಂಗ್ ಸ್ಟ್ಯಾಂಡರ್ಡ್ಗಳು ಕರಿತೀರೋ ಲೆವೆಲ್ ನೋಡಿ, ಹಂಗೆ ಅಲ್ಲಿ ಲೆವೆಲ್ ಈ ಥರದವ್ರನ್ನೆಲ್ಲ ಹುಡುಕಿ ಅಲ್ಲಿ ಕರೆದಿರ್ತಾರೆ. ಅದನ್ನೇ ಹಾಕವ್ರೆ, ಪರಪ್ಪನ ಅಗ್ರಹಾರ ಜೈಲಿನೊಳಗೆ ಜನ್ಮದಿನ ಆಚರಣೆ. ಅವನಿಗೆ ಸ್ವೀಟ್ ತಿನ್ನಿಸ್ತಾವ್ರೆ, ಹಾರ ಹಾಕವ್ರೆ. ನೋಡಿ ಇಲ್ಲೇ ಇದೆ ನನ್ನ ಕಾಪಿ. ಅದೇನೋ ಸುಳ್ಳು ಅಂದ್ರೆ ಪರಮೇಶ್ವರ್ ಅವರು ಸುಳ್ಳು ಅಂದ್ರೆ ಅದನ್ನು ತಂದ್ಬಿಟ್ಟಿದ್ದೀನಿ. ಯಾಕೆಂದ್ರೆ ನೀವು ಸುಳ್ಳು ಅಂತ ಹೇಳ್ತೀರಾ ಅಂತೇಳಿ ಪೆನ್ ಡ್ರೈವ್ ತಂದ್ಬಿಟ್ಟಿದ್ದೀನಿ. ಹೆಂಗೆ ಅವನು ಆಚರಣೆ ಮಾಡಿದ್ದಾರೆ, ಡ್ಯಾನ್ಸ್ಗಳು ಹೆಂಗ್ ಮಾಡ್ತಾರೆ ಎಲ್ಲ ಇದರಲ್ಲಿ ಇದೆ ಪೂರ್ತಿ. ಯಾಕಂದ್ರೆ ಉತ್ತರ ಕೊಡ್ಬೇಕಾದ್ರೆ ಪರಮೇಶ್ವರ್ ಅವ್ರು ಗ್ಯಾರಂಟಿ ಹೇಳ್ತಾರೆ, ಸುಳ್ಳು ಹೇಳಿದ್ದಾರೆ ಅವರು. ಹಂಗೇನಿಲ್ಲ, ಸ್ವಲ್ಪ ಯಾವ್ದೋ ಅಲ್ಲಿ ಕೇಕ್ ಇತ್ತಂತೆ ಅದನ್ನ ಇಟ್ಕೊಂಡ್ಬಿಟ್ಟಿದ್ರಂತೆ, ಹಾರನೇ ಹಾಕೊಂಡಿಲ್ಲ, ಅಲ್ಲಿ ಯಾವ್ದೋ ಬಿದ್ದಿತ್ತಂತೆ ಸುಮ್ಮನೆ ಹಾಕೊಂಡಿದ್ರಂತೆ ಟವಲ್ನ ಅಂತ ಹೇಳ್ತಾರೆ. ಅದಕ್ಕೆ ಆ ಟವಲ್ ಹೇಳ್ಬಾರ್ದು, ಏನು ಹೇಳ್ಬಾರ್ದು. ಅದಕ್ಕೆ ದಾಖಲೆಗಳೇ ತಂದ್ಬಿಟ್ಟಿದ್ದೀನಿ. ಇಲ್ಲಿ ದಾಖಲೆ ಕೊಡ್ತಾ ಇದ್ದೀನಿ, ಪಕ್ಕಾ ದಾಖಲೆ. ಬೇಕಾದ್ರೆ ಕಳಿಸ್ಕೊಡ್ತೀನಿ ಅವ್ರಿಗೆ. ನಾಟಿ ಸ್ಟೈಲು ಬಾಡು, ನಾಟಿ ಸ್ಟೈಲ್ ಊಟನೇ ಅಲ್ಲಿ ಅರೇಂಜ್ಮೆಂಟು ಎಲ್ಲ ಇದೆ. ಇದು ಹೇಳಿದ್ದಾರೆ. ಅದಕ್ಕೆ ನಮ್ಮ DG ಹೇಳಿದ್ದಾರೆ, ನಮ್ಮ DG ಬಿ ದಯಾನಂದ್. ಅದೇ ಇದು RCBಯಲ್ಲಿ ಪಾಪ ಅಪರಾಧಿ ಅಂತ ಮಾಡಿ ಕಳಿಸ್ಬಿಟ್ರು. ಅವ್ರೇನು ಅಪರಾಧಿನೇ ಅಲ್ಲ ಪಾಪ, ಅಪರಾಧಿ ಮಾಡಿ ಕಳಿಸ್ಬಿಟ್ರು. ಆ ದಯಾನಂದ ಹೇಳವ್ರೆ, ಏನ್ ಹೇಳವ್ರೆ ಅಂದ್ರೆ, ವರದಿ ನೀಡದಂತೆ ಸೂಚಿಸಲಾಗಿದೆ, ವರದಿ ಬಳಿಕ ಮುಂದಿನ ಕ್ರಮ. ಕರೆಕ್ಟ್ ಇದೆ, ಮಾತಾಡಂಗೆ ಇಲ್ಲಲ್ಲ. ವರದಿ ಬರಲಿ ಆಮೇಲೆ ಕ್ರಮ. ಇದಾದ್ಮೇಲೆ ಮರ್ತೋದ್ಮೇಲೆ ಯಾನು ವರದಿನೂ ಕೇಳಲ್ಲ, ಕ್ರಮನೂ ಕೇಳಲ್ಲ. ಒಂದ್ 3 ತಿಂಗಳು ಮುಗ್ದೋದ್ರೆ ವರದಿನೂ ಇಲ್ಲ, ಕ್ರಮನೂ ಇಲ್ಲ, ಎಲ್ಲ ಮರ್ತೋಗ್ತಾರೆ. ಪತ್ರಿಕೆಯವರು ಮರ್ತೋಗ್ತಾರೆ, ನಾವು ಮರ್ತೋಗ್ತೀರಿ, ಎಲ್ಲ ಮರ್ತೋಗ್ತೀರಿ. ಅಂದ್ರೆ ಇವರೊಬ್ಬರೇ ಅಂತಲ್ಲ, ಚಿತ್ರನಟ ದರ್ಶನ್ದು ಇತ್ತು. ಅವು ಸಿಗರೇಟ್ ಸೇದ್ಗಂಡು ಹಿಂಗೆ ಹಾಕಿರೋದು ಫೋಟೋ ಬಂದಿತ್ತು, ಸಿಗರೇಟ್ ಸೇರ್ತಾ ಇರೋ ಫೋಟೋ. ಆ ಸಿಗರೇಟು ಕೊಟ್ಟವ್ರು ಯಾರು ಆಮೇಲೆ ಅದೆಲ್ಲ ಹೇಳ್ತೀನಿ ನಾನು, ಅದನ್ನ ಹೇಳ್ತೀನಿ ನಾನು. ಅದಾದ್ಮೇಲೆ ನೀವು ಜುಹಾದ್ ಹಮೀದ್ ಶಕೀಲ್ ಮುನ್ನಾ, ಅವನು ಟೆರರಿಸ್ಟ್. ಅವನು ಈ 5 ಸ್ಟಾರ್ ಟೆರರಿಸ್ಟ್. ಅವನಿಗೆ ಮೊಬೈಲ್ ಫೋನ್ಗಳು ಹೋಗ್ತೈತೆ. ಟೆರರಿಸ್ಟ್ ಅಂದ್ರೆ ಸ್ಮಾರ್ಟ್ ಫೋನು, ಮೊಬೈಲ್, ಏನೇನು ಎಲ್ಲ ಅವನಿಗೆ ಹೋಗ್ತೈತೆ. ನಾನು ಹೇಳೋದು, ಜೈಲ್ ಅಂದ್ರೆ ಏನು? ಜೈಲ್ ಅಂದ್ರೆ ಏನು? ನಾನು ಮ್ಯಾನ್ಯುಯಲ್ ತಂದಿದ್ದೀನಿ. ಕರ್ನಾಟಕ ಕಾರ್ಯಗೃಹ ಮತ್ತು ಸುಧಾರಣಾ ಕೈಪಿಡಿ 2021 ಜ್ಞಾನೇಂದ್ರ ಅವರು ಇದ್ದಾಗ ಮಾಡಿರೋ ಕೈಪಿಡಿ ಇದು. ಅದನ್ನು ಓದ್ತೀನಿ, ಹೇಳ್ತೀನಿ ಏನೇನು ಕೈಪಿಡಿಯಲ್ಲಿ ಏನೇನು ಇದೆ ಅಂತ ಹೇಳಿ. ಇಲ್ಲಿ ಅವನಿಗೆ ಫೋನ್ ಬರ್ತೈತೆ, ಫೋನ್ ಕೊಡ್ತಾರೆ, ಅವನು ಮಾತಾಡಿಸ್ತಾರೆ. ಅಂದ್ರೆ ಜೈಲಲ್ಲಿ ಇಷ್ಟೆಲ್ಲ ನಡೀತೈತೆ ಅಂತ ಹೇಳಿದ್ರೆ, ಜೈಲಿನ ಸಿಬ್ಬಂದಿ ಇರ್ಬೋದು, ಪೊಲೀಸ್ ಇಲಾಖೆ ಇರ್ಬೋದು, ಏನ್ ಮಾಡ್ತಾ ಇದ್ದಾರೆ? ಏನ್ ಕತ್ತೆ ಕಾಯ್ತಾ ಇದ್ದಾರ? ಏನ್ ಕತ್ತೆ ಕಾಯಕ್ಕೆ ಸಂಬಳ ಕೊಡ್ತಾ ಇದ್ದೀರಾ? ಅವ್ರನ್ನ ಲಕ್ಷ ಸಂಬಳ ಕೊಡ್ತೀರಿ.